ನಮಸ್ಕಾರ. ಭಾರತದ ಸಂಸ್ಕೃತಿಯಲ್ಲಿ ಗುರುವಿಗೆ ಮಹತ್ವವಾದ ಸ್ಥಾನ ನೀಡಲಾಗಿದೆ. ಮನುಷ್ಯ ಹುಟ್ಟಿನಿಂದ ಸಾಯುವವರೆಗೂ ಒಂದಲ್ಲ ಒಂದು ಹೊಸ ವಿಷಯ ಕಲಿತಾನೆ ಇರ್ತಾನೆ. ಹೀಗಾಗಿ ಈ ಎಲ್ಲ ವಿಷಯಗಳ ಹಿಂದೆ ಒಬ್ಬ ಗುರು ಇರ್ತಾನೆ. ಈ ಗುರು ಎಂಬ ಪದದ ಅರ್ಥ ಸಂಸ್ಕೃತ ಭಾಷೆಯಲ್ಲಿ ಗು ಎಂದರೆ ಕತ್ತಲು, ರು ಎಂದರೆ ಕಳೆಯೋದು ಅಥವಾ ದೂರ ಮಾಡೋದು ಎಂದರ್ಥ. ಅಂದರೆ ನಮ್ಮ ಬದುಕಿನಲ್ಲಿ ಅಂಧಕಾರ ಅಥವಾ ಅಜ್ಞಾನ ದೂರ ಮಾಡುವುದು ಎಂದರ್ಥ. ಅದಕ್ಕೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತಂದರು. ಅಂದರೆ ಈ ಗುರುಗಳಿಗೆ ತ್ರಿಮೂರ್ತಿಗಳ ಸ್ಥಾನ ಸಲ್ಲುತ್ತದೆ. ಗುರುವಿನ ಗುಲಾಮ ರಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ಹೇಳಿ ನಮ್ಮ ದಾಸ ಶ್ರೇಷ್ಠರಾದ ಪುರಂದರದಾಸರೇ ನಮಗೆಲ್ಲ ತಿಳಿಸಿಕೊಟ್ಟಿದ್ದಾರೆ. ಗುರುವಿನ ಮಹತ್ವ ತಿಳಿಯಲು ಮತ್ತೊಂದು ಮಾತಿದೆ, ಹರ ಮುನಿದರು ಗುರು ಕಾಯುತ್ತಾರೆ ಎಂದು. ಅಂದರೆ ಆ ದೇವರೇ ರಕ್ಷಣೆಗೆ ಬಾರದಿದ್ದರೆ ಅಜ್ಞಾನದಿಂದ ಮುಕ್ತಿ ಕೊಡಲು ಗುರು ಇರುವನು ಎಂದರ್ಥ. ಈ ಆಷಾಢ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯಂದು ಗುರುಪೂರ್ಣಿಮೆಯನ್ನು ಆಚರಿಸಲಾಗುತ್ತದೆ. ಇದೇ ದಿನ ಮನುಕುಲಕ್ಕೆ ಮಹಾಭಾರತ ಗ್ರಂಥವನ್ನು ನೀಡಿದ ವೇದವ್ಯಾಸರು ಜನಿಸಿದ್ದು. ಹಾಗಾಗಿ ಗುರುಪೂರ್ಣಿಮೆಯನ್ನು ವ್ಯಾಸ ಪೂರ್ಣಿಮೆ ಅಂತಲೂ ಕರೀತಾರೆ. ಅದಕ್ಕೆ ನಿಜವಾದ ಶಿಕ್ಷಕರ ಆಚರಣೆ ಮಾಡೋದಿದ್ರೆ ಈ ಗುರುಪೂರ್ಣಿಮೆನೇ ಸೂಕ್ತ ಅಂಥೇಳಿ ನಾನು ಭಾವಿಸ್ತೀನಿ. ಅದೇ ರೀತಿ ಗೌತಮ್ ಬುದ್ಧರಿಗೆ ಜ್ಞಾನೋದಯವಾದ ಮೇಲೆ ತಮ್ಮ ಪ್ರಥಮ 5 ಶಿಷ್ಯಂದರಿಗೆ ಪಾಠ ಮಾಡಿದ ಮೊದಲ ದಿವಸನೇ ಈ ಗುರುಪೂರ್ಣಿಮಾ. ಗುರು ದಕ್ಷಿಣವಾಗಿ ತನ್ನ ಹೆಬ್ಬರಳನ್ನೇ ಕೊಟ್ಟ ಏಕಲವ್ಯ ಇದೇ ಗುರುಪೂರ್ಣಿಮೆ ದಿನ. ಅದಕ್ಕೆ ಈ ಗುರುಪೂರ್ಣಿಮೆಯ ದಿನ ಗುರುವಿನ ಆರಾಧನೆ ಮಾಡೋದರಿಂದ ಗುರುದೋಷ ನಿವಾರಣೆ ಆಗ್ತದೆ. ವಾಟ್ಸಪ್ಪಲ್ಲಿ ಒಬ್ಬರು ಒಂದು ಪೋಸ್ಟ್ ಹಾಕಿದರು, ಏನಂದರೆ, ಲಾಯರ್ ಇಲ್ಲದಿದ್ದರೆ ನ್ಯಾಯವಿಲ್ಲ, ಡಾಕ್ಟರ್ ಇಲ್ಲದಿದ್ದರೆ ಆರೋಗ್ಯವಿಲ್ಲ, ಪೊಲೀಸ್ ಇಲ್ಲದಿದ್ದರೆ ಭದ್ರತೆ ಇಲ್ಲ, ಇಂಜಿನಿಯರ್ ಇಲ್ಲದಿದ್ದರೆ ಟೆಕ್ನಾಲಜಿನೇ ಇಲ್ಲ, ಆದರೆ ಶಿಕ್ಷಕರು ಇಲ್ಲದಿದ್ದರೆ ಮೇಲಿನ ಯಾರೂ ಇಲ್ಲ ಅಂತ. ಅದಕ್ಕೆ ನಮ್ಮ ಜೀವನದಲ್ಲಿ ನಾವೆಲ್ಲರೂ ನಮ್ಮ ಗುರುಗಳನ್ನು ಗೌರವಿಸೋಣ, ಮನಸಾರೆ ಪೂಜಿಸೋಣ.